ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಫೇಮಸ್ ವುಮೆನ್ 2026 ಆರ್ ವುಮೆನ್ ಇನ್ ನ್ಯೂಸ್ 2026 ಪ್ರಚಲಿತ ಸುದ್ದಿಯಲ್ಲಿರುವಂತಹ ಪ್ರಮುಖ ಮಹಿಳಾ ವ್ಯಕ್ತಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ, ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಇತ್ತೀಚೆಗೆ ಮಹಿಳೆಯರ ವಿರುದ್ಧ ಟೆಕ್ನಾಲಜಿ ಮೂಲಕ ನಡೆಯುತ್ತಿರುವ ಜಾಗತಿಕ ಹಿಂಸೆ ಅಂದ್ರೆ ಸೈಬರ್ ಹಿಂಸೆಗಳೇನಿದಾವೆ, ಅಂದ್ರೆ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಮಹಿಳೆಯರನ್ನ ಅವಮಾನ ಮಾಡುವಂತ ಕೆಲಸ ಏನಾಗ್ತಿದೆಯಲ್ಲ, ಇದರ ವಿರುದ್ಧ ಹೋರಾಟ ನಡೆಸಿದವರು ಯಾರು? ಸರಿಯಾದ ಉತ್ತರ ಯೋಡಾನಸ್ ಬೆಜಾಹಿಬ್ ಅಂತೇಳಿ. ಯೋಡಾನಸ್ ಬೆಜಾಹಿಬ್ ಅವರು ಇತ್ತೀಚೆಗೆ ಮಹಿಳೆಯರ ವಿರುದ್ಧ ಟೆಕ್ನಾಲಜಿ ಮೂಲಕ ಅಂದ್ರೆ ಟೆಕ್ನಾಲಜಿ ಬಳಸ್ಕೊಂಡು ನಡೆಸ್ತಿರುವಂತಹ ಜಾಗತಿಕ ಹಿಂಸೆಯ ವಿರುದ್ಧ ಹೋರಾಟ ಮಾಡ್ತಾರೆ. ಇವರು ಇಥಿಯೋಪಿಯಾದ ದೇಶದವರು. ಇಥಿಯೋಪಿಯಾದಲ್ಲಿ ಈ ಒಂದು ಹೋರಾಟವನ್ನು ಮಾಡ್ತಾರೆ. ಇವರೊಬ್ಬ ಮಾನವ ಹಕ್ಕು ಹೋರಾಟಗಾರ್ತಿ. ಮಾನವ ಅನ್ನೋಕ್ಕಿಂತ ಮಾನವ ಮತ್ತು ಮಹಿಳಾ ಹಕ್ಕು ಹೋರಾಟಗಾರ್ತಿ. ವುಮೆನ್ ರೈಟ್ಸ್ ಬಗ್ಗೆ ಇವರು ತುಂಬಾ ಹೋರಾಟಗಳನ್ನು ಮಾಡಿರ್ತಾರೆ. ಇವರು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಹೆಣ್ಣು ಮಕ್ಕಳ ಮೇಲೆ ಮಾಡ್ತಿರುವಂತಹ ಹಿಂಸೆಯ ವಿರುದ್ಧ, ಜಾಗತಿಕ ಹಿಂಸೆಯ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಇಥಿಯೋಪಿಯಾ ದೇಶದವರು ಯೋಡಾನಸ್ ಬೆಜಾಹಿಬ್. ಇತ್ತೀಚೆಗೆ ಮಹಿಳೆಯರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಿದವರು ಯಾರು? ಸಾಮಾನ್ಯವಾಗಿ ಎಲ್ಲ ಕಡೆ ಮಹಿಳೆಯರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸ್ತಾರೆ, ಬಟ್ ವಿಶೇಷವಾಗಿ ಬಿಂಡಿ ಇರ್ವಿನ್ ಇದಾರಲ್ಲ, ಇವರು ವಿಶೇಷವಾದ ಜಾಗೃತಿಯನ್ನು ಮೂಡಿಸ್ತಾರೆ. ಏನ್ ಕೇಳಿದ್ರೆ, ತನ್ನ ಆರೋಗ್ಯ ಸಮಸ್ಯೆಯ ಬಗ್ಗೆ ಮುಕ್ತವಾಗಿ ಮಾತನಾಡುವುದರ ಮೂಲಕ, ತನ್ನ ಆರೋಗ್ಯ ಸಮಸ್ಯೆ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಮುಕ್ತ ಮಾತನಾಡುವುದರ ಮೂಲಕ ಇವರು ಒಂದು ಅವೇರ್ನೆಸ್ ಅನ್ನು ಮೂಡಿಸಿರ್ತಾರೆ. ಬಿಂಡಿ ಇರ್ವಿನ್. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಪವರ್ ವುಮೆನ್ ಕಾನ್ಕ್ಲೇವ್ 2026 ನಲ್ಲಿ ಭಾಗವಹಿಸಿದವರು ಯಾರು? ಸರಿ ಉತ್ತರ ಸೈನಾ ನೆಹ್ವಾಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೈನಾ ನೆಹ್ವಾಲ್ ಅವರು ಕ್ರೀಡೆ ಮತ್ತು ನಾಯಕತ್ವದಲ್ಲಿ ಮಹಿಳೆಯರ ಪಾತ್ರ, ಕ್ರೀಡೆ ಮತ್ತು ನಾಯಕತ್ವದಲ್ಲಿ ಮಹಿಳೆಯರ ಪಾತ್ರದ ಬಗ್ಗೆ ಇವರು ಸುದೀರ್ಘವಾಗಿ ಒಂದು ಡಿಸ್ಕಷನ್ ಅಲ್ಲಿ, ಈ ಕಾನ್ಕ್ಲೇವ್ ಅಲ್ಲಿ ಭಾಗವಹಿಸ್ತಾರೆ. ವುಮೆನ್ ಕಾನ್ಕ್ಲೇವ್ ಇದು. ಸೈನಾ ನೆಹ್ವಾಲ್. ಮೆಟಾದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮಹಿಳೆ ಯಾರು? ಸರಿಯಾದ ಉತ್ತರ ದೀನಾ ಪವೆಲ್ ಮೆಕೋರ್ಮಿಕ್. ದೀನಾ ಪವೆಲ್ ಮೆಕೋರ್ಮಿಕ್ ಅವರು ಮೆಟಾ, ಫೇಸ್ಬುಕ್ನ ನೂತನ ಹೆಸರು, ಮೆಟಾದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಮೇಘಾಲಯ ಹೈಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದವರು ಯಾರು? ಫಸ್ಟ್ ವುಮೆನ್ ಚೀಫ್ ಜಸ್ಟಿಸ್ ಆಫ್ ಮೇಘಾಲಯ ಹೈಕೋರ್ಟ್ ಯಾರು ಕೇಳಿದ್ರೆ ಸರಿಯಾದ ಉತ್ತರ ರೇವತಿ ಮೋಹಿತೆ ಧೀರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಶ್ವಸಂಸ್ಥೆಯ ಸೆಕ್ರೆಟರಿ ಜನರಲ್ ಅವಾರ್ಡ್ 2025 ಪಡೆದವರು ಯಾರು? ಸರಿಯಾದ ಉತ್ತರ ಸ್ವಾತಿ ಶಾಂತಕುಮಾರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸ್ವಾತಿ ಶಾಂತಕುಮಾರ್. ನೃತ್ಯ ಕಲಾನಿಧಿ ಪುರಸ್ಕಾರ 2025 ವಿಜೇತ ಭರತನಾಟ್ಯ ಕಲಾವಿದರು ಯಾರು? ನೋಡಿ, ನೃತ್ಯ ಕಲಾನಿಧಿ ಪುರಸ್ಕಾರವನ್ನ ಆರ್ಟ್ ಅಂಡ್ ಕಲ್ಚರ್, ನೃತ್ಯಕ್ಕೆ ಸಂಬಂಧಪಟ್ಟಂತೆ ನೀಡಲಾಗುತ್ತೆ. ವಿಶೇಷವಾಗಿ ಈ ಸಾರಿ ಭರತನಾಟ್ಯ ಕಲಾವಿದರಿಗೆ ಈ ಅವಾರ್ಡ್ ಆಯಿತು. ಸೊ ಈ ಭರತನಾಟ್ಯ ಕಲಾವಿದರು ಯಾರು ಕೇಳಿದ್ರೆ ಊರ್ಮಿಳಾ ಸತ್ಯನಾರಾಯಣನ್. ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ನೃತ್ಯ ಕಲಾನಿಧಿ ಅವಾರ್ಡ್ 2025 ಊರ್ಮಿಳಾ ಸತ್ಯನಾರಾಯಣನ್. ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ 2026ರಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದವರು ಯಾರು? ಸರಿಯಾದ ಉತ್ತರ ಜೆಸ್ಸಿ ಬಾಕ್ಲೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೆನಿಜುವೆಲಾ ದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದ ಮಹಿಳೆ ಯಾರು? ಸರಿಯಾದ ಉತ್ತರ ಡೆಲ್ಸಿ ರೋಡ್ರಿಗಸ್. ಡೆಲ್ಸಿ ರೋಡ್ರಿಗಸ್ ಅವರು ವೆನಿಜುವೆಲಾ ಇದರ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ಹರೂನ್ ಇಂಡಿಯಾ ರಿಚ್ ಲಿಸ್ಟ್ 2025. ಹರೂನ್, ಇದು ಅರುಣ್ ಅಲ್ಲ, ಹರೂನ್ 25 ನಲ್ಲಿ ಆಯ್ಕೆಯಾದ ಅತಿ ಶ್ರೀಮಂತ ಮಹಿಳೆ ಯಾರು? ಸರಿಯಾದ ಉತ್ತರ ಜಯಶ್ರೀ ಉಲ್ಲಾಳ. ಇದು ಕೆಟಗರಿಯನ್ನು ನೋಟ್ ಮಾಡ್ಕೊಳ್ಳಿ. ಕೆಟಗರಿ ಏನು ಕೇಳಿದ್ರೆ
ಪ್ರೊಫೆಷನಲ್ ಮ್ಯಾನೇಜರ್ ಆಫ್ ಇಂಡಿಯನ್ ಆರಿಸನ್ ಅಂತೇಳಿ. ಪ್ರೊಫೆಷನಲ್ ಮ್ಯಾನೇಜರ್ ಆಫ್ ಇಂಡಿಯನ್ ಆರಿಸನ್. ಈ ಒಂದು ಫೀಲ್ಡಲ್ಲಿ ಕ್ಷೇತ್ರದಲ್ಲಿ ಇವರಿಗೆ ಹರೂನ್ ಇಂಡಿಯಾ ರಿಚ್ ಲಿಸ್ಟ್ನಲ್ಲಿ ಆಯ್ಕೆ ಆಗ್ತಾರೆ ಜಯಶ್ರೀ ಉಲ್ಲಾಳ್. ಈ ಕೆಳಗಿನ ಯಾರಿಗೆ 2025ನೇ ಸಾಲಿನ ಇಫ್ಕೋ ಲಿಟರೇಚರ್ ಅವಾರ್ಡ್, ಇಫ್ಕೋ ಸಾಹಿತ್ಯ ಸಮ್ಮಾನ ಪುರಸ್ಕಾರ ದೊರೆಯಿತು? ಸರಿಯಾದ ಉತ್ತರ ಮೈತ್ರೇಯಿ ಪುಷ್ಪ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೈತ್ರೇಯಿ ಪುಷ್ಪ. ದಕ್ಷಿಣ ಧ್ರುವ ತಲುಪಿದ ಭಾರತದ ಅತಿ ಕಿರಿಯ ಮಹಿಳೆ ಯಾರು? ಯಂಗೆಸ್ಟ್ ವುಮೆನ್ ಇನ್ ಇಂಡಿಯಾ. ದಕ್ಷಿಣ ಧ್ರುವ ತಲುಪಿದವರು. ಸರಿಯಾದ ಉತ್ತರ ಕಾಮ್ಯಾ ಕಾರ್ತಿಕೇಯನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕಾಮ್ಯಾ ಕಾರ್ತಿಕೇಯನ್. ಈ ಕೆಳಗಿನ ಯಾವ ರಾಜ್ಯದಲ್ಲಿ ವಿಜಯ ಪಥ ಎನ್ನುವಂತಹ ಪ್ರಯೋಗಾಲಯಗಳನ್ನು ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಕರ್ನಾಟಕದಲ್ಲಿ. ಉದ್ಘಾಟನೆ ಮಾಡಿದ್ದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇದನ್ನ ಉದ್ಘಾಟನೆ ಮಾಡ್ತಾರೆ. ಏನಿದು ವಿಜಯ ಪಥ ಎನ್ನುವಂತಹ ಪ್ರಯೋಗಾಲಯ ಕೇಳಿದ್ರೆ AI ರಿಲೇಟೆಡ್, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ರಿಲೇಟೆಡ್ ಆಗಿರುವಂತಹ ಅವೇರ್ನೆಸ್ ಅನ್ನು ಮೂಡುವಂತಹ ಪ್ರಯೋಗಾಲಯಗಳು ಇವು. ಕರ್ನಾಟಕದಲ್ಲಿ ಉದ್ಘಾಟನೆ ಮಾಡಿದ್ರು. ಭಾರತದ ಕ್ರಿಕೆಟ್ ಅಸೋಸಿಯೇಷನ್, ಇಂಡಿಯನ್ ಕ್ರಿಕೆಟ್ ಅಸೋಸಿಯೇಷನ್, ಇದರ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಶಾಂತಾ ರಂಗಸ್ವಾಮಿ. 8ನೇ ವೇತನ ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ರಂಜನಾ ಪ್ರಕಾಶ್ ದೇಸಾಯಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು ಪ್ರತಿಷ್ಠಿತ ಪ್ರಿನ್ಸೆಸ್ ಆಫ್ ಅಸ್ಟಾರಿಯಸ್ ಸ್ಪೋರ್ಟ್ಸ್ ಅವಾರ್ಡ್ 2025, ಪ್ರಿನ್ಸೆಸ್ ಆಫ್ ಅಸ್ಟಾರಿಯಸ್ ಸ್ಪೋರ್ಟ್ಸ್ ಅವಾರ್ಡ್ 2025 ಗೆದ್ದುಕೊಂಡ್ರು? ಸರಿಯಾದ ಉತ್ತರ ಸೆರೆನಾ ವಿಲಿಯಮ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಮೆರಿಕದ ಟೆನ್ನಿಸ್ ಪ್ಲೇಯರ್, ಅಮೆರಿಕನ್ ಟೆನ್ನಿಸ್ ಪ್ಲೇಯರ್. ಇವರು ಜಾಗತಿಕವಾಗಿ ಅನೇಕ ಗ್ರ್ಯಾಂಡ್ ಸ್ಲಾಮ್ ಅನ್ನ ಗೆದ್ಕೊಂಡಿದ್ರು. ಸೆರೆನಾ ವಿಲಿಯಂ ಇವರು ಪ್ರಿನ್ಸೆಸ್ ಆಫ್ ಅಸ್ಟಾರಿಯಸ್ ಸ್ಪೋರ್ಟ್ಸ್ ಅವಾರ್ಡ್ 2025 ಗೆದ್ಕೊಂಡ್ರು. ಮಹಿಳಾ ಕ್ರಿಕೆಟರ್ ರಿಚಾ ಘೋಷ್ ಇವರು ಯಾವ ದೇಶದ DSP, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಆಯ್ಕೆ ಆದರು? ಯಾವ ರಾಜ್ಯದಲ್ಲಿ? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಂದಿರಾ ಗಾಂಧಿ ಶಾಂತಿ ಪುರಸ್ಕಾರ 2024ರ ವಿಜೇತರು ಯಾರು? ಲಾಸ್ಟ್ ಇಯರ್ ಕೊಟ್ರಿದ್ನ. ಸರಿಯಾದ ಉತ್ತರ ಮಿಚೆಲ್ ಬ್ಯಾಚೆಲೆಟ್. ಮಿಸ್ ಯೂನಿವರ್ಸ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಫಾತಿಮಾ ಬೋಸ್. ಫಾತಿಮಾ ಬೋಸ್ ಮಿಸ್ ಯೂನಿವರ್ಸ್ 2025ರ ವಿಜೇತರು. ಮಿಸ್ ಯೂನಿವರ್ಸ್ ಇಂಡಿಯಾ 2025, ಮಿಸ್ ಯೂನಿವರ್ಸ್ ಇಂಡಿಯಾ 2025 ವಿಜೇತರು ಯಾರು ಕೇಳಿದ್ರೆ ಮಣಿಕಾ ವಿಶ್ವಕರ್ಮ. ಮಣಿಕಾ ವಿಶ್ವಕರ್ಮ. ಮಿಸ್ ವರ್ಲ್ಡ್ 2025 ಯಾರು ಹಾಗಾದ್ರೆ? ಮಿಸ್ ವರ್ಲ್ಡ್ 2025 ಯಾರು? ಸುಜಾತಾ ಚೌಂಗರ್ಶ್ರೀ. ಸುಜಾತಾ ಚೌಂಗಶ್ರೀ. ಚಾಂಪಿಯನ್ ಆಫ್ ದ ಅರ್ತ್ ಅವಾರ್ಡ್ 2025 ವಿಜೇತರು ಯಾರು? ಸರಿಯಾದ ಉತ್ತರ ಸುಪ್ರಿಯಾ ಸಾಹು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಳೆದ ಸಾರಿ ನೀಡಿದಂಥ ಇನ್ನೊಂದು ಇಂಪಾರ್ಟೆಂಟ್ ಅವಾರ್ಡ್ ಏನು ಕೇಳಿದ್ರೆ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತರು ಯಾರು ಅಂತ ಕೇಳಿದ್ರೆ ಬಾನು ಮುಷ್ತಾಕ್. ಹಾಗೇನೆ ಜಪಾನ್ನ ಮೊದಲ ಮಹಿಳಾ ಪ್ರಧಾನಿಯಾಗಿ ಆಯ್ಕೆಯಾದವರು? ಮಹಿಳಾ ಪ್ರಧಾನಿಯಾಗಿ ಆಯ್ಕೆಯಾಗಿ ಸುದ್ದಿಯಾದವರು ಸನಾಯಿ ತಕೈಚಿ.
ಪೇಟ್ರಿಯಟ್ ಆಫ್ ದ ಇಯರ್ 2025 ಪುರಸ್ಕಾರದ ವಿಜೇತರು ಯಾರು? ಸರಿ ಉತ್ತರ ಮೆಲೇನಿಯಾ ಟ್ರಂಪ್ ಅಥವಾ ಮೆಲೋನಿಯಾ ಟ್ರಂಪ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು ನೇಪಾಳದ ಮೊದಲ ಮಹಿಳಾ ಪ್ರಧಾನಿ? ನೇಪಾಳದ ಮೊದಲ ಮಹಿಳಾ ಪ್ರಧಾನಿಯಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಸುಶೀಲಾ ಕರ್ಕಿ. ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಸುಶೀಲಾ ಕರ್ಕಿ, ಫಸ್ಟ್ ವುಮನ್ ಪ್ರೈಮ್ ಮಿನಿಸ್ಟರ್ ಆಫ್ ನೇಪಾಳ, ಸುಶೀಲಾ ಕರ್ಕಿ. ಇನ್ನು ನೊಬೆಲ್ ಶಾಂತಿ ಪುರಸ್ಕಾರ 2025, ನೊಬೆಲ್ ಶಾಂತಿ ಪುರಸ್ಕಾರ 2025ರ ವಿಜೇತರು ಯಾರು? ಮಾರಿಯಾ ಕೊರಿನಾ ಮಚಾಡೋ. ಮಾರಿಯಾ ಕೊರಿನಾ ಮಚಾಡೋ ಅಥವಾ ಮಚಾಡೋ. ಗೋಲ್ಡನ್ ಗ್ಲೋಬ್ ಆರಿಸನ್ ಅವಾರ್ಡ್ 2025 ಇದರ ವಿಜೇತ ನಟಿ ಯಾರು? ಸರಿಯಾದ ಉತ್ತರ ಆಲಿಯಾ ಭಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಆಲಿಯಾ ಭಟ್. ಇನ್ನು ಇಂಡಿಯನ್ ಒಲಿಂಪಿಕ್ ಕಮಿಟಿ ಇದರ ಮೊದಲ ಮಹಿಳಾ ಅಧ್ಯಕ್ಷರು, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಷನ್ ಇದರ ಮೊದಲ ಮಹಿಳಾ ಅಧ್ಯಕ್ಷರು ಕಿಸ್ಟಿ ಕಾವೆಂಟ್ರಿ. ಕಿಸ್ಟಿ ಕಾವೆಂಟ್ರಿ ಮೊದಲ ಮಹಿಳಾ ಅಧ್ಯಕ್ಷರು. ಭಾರತೀಯ ಸೈನ್ಯ ಅಕಾಡೆಮಿಯಲ್ಲಿ ಗ್ರಾಜ್ಯುಯೇಟ್ ಪದವಿ ಪಡೆದ ಮೊದಲ ಮಹಿಳಾ ಅಧಿಕಾರಿ ಯಾರು? ಸರಿ ಉತ್ತರ ಸಾಯಿ ಜಾಧವ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಂತರಿಕ್ಷದಲ್ಲಿ ವೀಲ್ ಚೇರ್ ಬಳಕೆ ಮಾಡಿದ ಮೊದಲ ಗಗನಯಾತ್ರಿ ಯಾರು? ಸರಿ ಉತ್ತರ ವಿಂಚಿ ಬೆಂತೋಸ್. ಮಿಂಚಿ ಬೆಂತೋಸ್ ಅವರು, ಇವರೊಬ್ಬ ಆಸ್ಟ್ರೋನಾಟ್, ಗಗನಯಾತ್ರಿ. ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಇದರ ಅಥ್ಲೆಟ್ ಕಮಿಷನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ PV ಸಿಂಧು. ಹಾಗೆ ಇತರ ಪ್ರಮುಖ ಸುದ್ದಿಯಲ್ಲಿರುವಂತಹ ವ್ಯಕ್ತಿಗಳ ಬಗ್ಗೆ ನೋಡ್ತಾ ಹೋದ್ರೆ ಭಾರತದ ನೂತನ CGA ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ ಮಹಾಲೇಖ ನಿಯಂತ್ರಕರಾಗಿ ಆಯ್ಕೆಯಾದವರು ಯಾರು? KCA ಕಲ್ಯಾಣಿ. ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ, KCA ಕಲ್ಯಾಣಿ. ಸ್ನೇಹಿತರೆ, ಇದಿಷ್ಟು 2026ರಲ್ಲಿ ಸುದ್ದಿಯಲ್ಲಿರುವಂತಹ ಪ್ರಮುಖ ಮಹಿಳೆಯರ ಬಗ್ಗೆ ಇರುವಂತಹ ಮಾಹಿತಿ. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.